ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮತ್ತು ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ನ್ಯೂ ಡಬಲ್ ಡೋರ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು 330 ಲೀಟರ್ ಕೆಪಾಸಿಟಿ. ಸೊ ಈ ಫ್ರಿಜ್ ನ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ, ಸೊ ಹೈಲೈಟೆಡ್ ಫೀಚರ್ಸ್ ಅಂತ ಹೇಳ ಬಂದಾಗ ಇದು ಬಂದ್ಬಿಟ್ಟು ವೈಫೈ ರೆಫ್ರಿಜರೇಟರ್ ಅಂತ ಕರಿತೀವಿ. ಅಂದ್ರೆ AI ರೆಫ್ರಿಜರೇಟರ್ ಪ್ಲಸ್ ವೈಫೈ ಇದನ್ನು ನೀವು ಆಪರೇಟ್ ಮಾಡಬಹುದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಇದು ವರ್ಕ್ ಆಗಂತ ರೆಫ್ರಿಜರೇಟರ್. ಸೊ ಲಾಸ್ಟ್ ಇಯರ್ ಇದೇ ಒಂದು ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ 301 ಲೀಟರ್ ಕೆಪಾಸಿಟಿಯಲ್ಲಿ ಕೊಟ್ಟಿದ್ರು ಈ ಒಂದು ಸೆಗ್ಮೆಂಟ್ ಅಲ್ಲಿ. ಸೊ ಈ ವರ್ಷ ಒಂದು 301 ಲೀಟರ್ನ ಸ್ಟಾಪ್ ಮಾಡಿ ಸೊ ಅದರಲ್ಲಿ 330 ಲೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಡಿಫರೆನ್ಸ್ ಏನೇನೆಲ್ಲ ಬರುತ್ತೆ, ಇದರಲ್ಲಿ ಇರ್ತಕ್ಕಂಥ ಅಡಿಷನಲ್ ಫೀಚರ್ಸ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟರ ಲೈಕ್ ಮಾಡಿ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಡೆಮೋ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ಇಯರ್ ನೀವು 301 ಲೀಟರ್ ಕೆಪಾಸಿಟಿಯಲ್ಲಿ ಸೇಮ್ ಸೆಗ್ಮೆಂಟ್ ಅಲ್ಲಿ ಕಲರ್ ಆಪ್ಷನ್ಸ್ ಸೊ ಸಿಲ್ವರ್ ಮತ್ತೆ ಬ್ಲಾಕ್, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಬ್ಲಾಕ್ ಸೊ ಕಲರ್ ಅಲ್ಲಿ ಆಪ್ಷನ್ಸ್ ಇತ್ತು. ಸೊ ಈ ವರ್ಷನೂ ಕೂಡ ಅದೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ಲುಕ್ ವೈಸ್ ನೋಡ್ತೀರಾ ಅಂದ್ರೆ ಲಾಸ್ಟ್ ಇಯರ್ ಏನಾಗ್ತಾ ಇತ್ತು ಅಂದ್ರೆ, ಸೊ ನಾರ್ಮಲ್ ಡೋರ್ ನ ಕೊಡ್ತಾ ಇದ್ರು. ಸೊ ನಾರ್ಮಲ್ ಡೋರ್ ಜೊತೆಗೆ ಅಲ್ಲಿ ನಿಮಗೆ ಸೆಂಟ್ರಲ್ ಪ್ಯಾನಲ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಇರ್ತಾ ಇತ್ತು. ಮೇಲ್ಗಡೆ ಡೋರ್ ಅಲ್ಲಿ ಆಪರೇಟಿಂಗ್ ನ ಕೊಟ್ಟಿದ್ರು. ಈ ವರ್ಷದ ಮಾಡೆಲ್ ಅಲ್ಲಿ ಬಿಸ್ಪೋಕ್ ಎ ಅಂತ ಕರೀತಾರೆ ಈ ಮಾಡೆಲ್ ಬಂದ್ಬಿಟ್ಟು. ಅಂದ್ರೆ ಇದು ನಿಮಗೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣುತ್ತೆ. ನಿಮಗೆ ಮನೆಯಲ್ಲಿ ಇಂಟೀರಿಯರ್ಗೆ ತಕ್ಕಂತೆ ಈ ಒಂದು ಡೋರ್ ನ ಡಿಸೈನ್ ಮಾಡಿರ್ತಾರೆ. ಅಂದ್ರೆ ಇದು ಏನ್ ನೋಡ್ತಾ ಇದ್ರ, ಇದು ಫ್ಲಾಟ್ ಡೋರ್ ಡಿಸೈನ್ ಆಗಿರುತ್ತೆ. ಸೊ ಫ್ಲಾಟ್ ಆಗಿ ಇರ್ಬೋದು ಮತ್ತೆ ಸ್ಟೈಲಿಶ್ ಆಗಿ ನಿಮಗೆ ಸೊ ಲುಕ್ ಆಗಿ ಕಾಣೋ ತರ ಲೋಗೋನು ಕೂಡ ಚಿಕ್ಕದಾಗೆ ಕೊಟ್ಟಿರ್ತಾರೆ. ಸೊ ಬ್ರ್ಯಾಂಡ್ ಹೈಲೈಟ್ ಆಗೋದಕ್ಕಿಂತ ಮನೆಗೆ ಲುಕ್ ಫ್ರಿಜ್ ಆಗಿ ನೀಟಾಗಿ ಕಾಣಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇದರ ಇನ್ಸೈಡ್ ನೀವು ನೋಡ್ತೀರಾ ಅಂದ್ರೆ ಸೊ ಈ ರೀತಿ ಬರುತ್ತೆ. ಸೊ ಇದು ಮೇಲ್ಗಡೆ ನೋಡ್ತೀರಾ, ಇದು ಫ್ರೀಸರ್, ಕೆಳಗಡೆ ಬಂದ್ಬಿಟ್ಟು ಫ್ರಿಜ್. ಸೊ ನಿಮಗೆ 30% ಬಂದ್ಬಿಟ್ಟು ಆಲ್ಮೋಸ್ಟ್ ಫ್ರೀಸರ್ ಇರುತ್ತೆ, ಇನ್ನು 70% ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಇರುತ್ತೆ. ಸೊ ಇದರಲ್ಲಿ ನೀವು ಟೆಕ್ನಾಲಜಿ ಅಂತ ಬಂದಾಗ ಇದರಲ್ಲಿ ಕನ್ವರ್ಟಬಲ್ ಫೀಚರ್ಸ್ ಇದೆ, ಅದು ನಾನು ಹೇಳ್ತೀನಿ. 5 ಡಿಫರೆಂಟ್ ಮೋಡ್ಸ್ ಅಲ್ಲಿ ನೀವು ಕನ್ವರ್ಟ್ ಮಾಡ್ಕೊಳ್ಬಹುದು. ನಂತರ ಇದರಲ್ಲಿ ಮೇನ್ ಟೆಕ್ನಾಲಜೀಸ್ ನಿಮಗೆ ಹೈಲೈಟ್ ಮಾಡಬೇಕಂದಾಗ ಇದರಲ್ಲಿ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಬರುತ್ತೆ. ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಹೇಳಿದ್ರೆ, ಸೊ ಅಂದ್ರೆ ಫ್ರೀಸರ್ಗೆ ಸಪ್ರೇಟ್ ಫ್ಯಾನ್ ನ ಯೂಸ್ ಮಾಡ್ತಾರೆ, ಫ್ರಿಜ್ಗೆ ಸಪ್ರೇಟ್ ಫ್ಯಾನ್ ನ ಯೂಸ್ ಮಾಡ್ತಾರೆ. ಸೊ ಇದರ ಬೆನಿಫಿಟ್ ಏನಂದ್ರೆ, ಸೊ ನೀವೇನೇ ಒಂದು ಫುಡ್ ಐಟಮ್ ಆಗಿರ್ಬೋದು ಇದರಲ್ಲಾಗಿರ್ಬೋದು ಸ್ಟೋರೇಜ್ ಮಾಡಿರ್ತಕ್ಕಂಥ ಫುಡ್ ಸೊ ಏನಾದ್ರೂ ಅದು ಹಾಳಾಯ್ತು ಅಂದ್ರೆ ಅದ್ರದ್ದು ಏನಾದ್ರು ಬ್ಯಾಡ್ ಸ್ಮೆಲ್ ಓಡರ್ ಏನಾದ್ರು ಕ್ರಿಯೇಟ್ ಆಗಿತ್ತು ಅಂದ್ರೂ ಕೂಡ ಸೊ ಯಾವುದೇ ರೀತಿ ಇದಕ್ಕೆ ಮತ್ತೆ ಇದಕ್ಕೆ ಲಿಂಕ್ ಇರೋದಿಲ್ಲ, ಯಾವುದೇ ರೀತಿ ಮರ್ಜ್ ಆಗೋದಿಲ್ಲ. ಪ್ರಾಡಕ್ಟ್ ಕೂಡ ನೀವಿರ್ತಕ್ಕಂಥ ಐಟಮ್ ಕೂಡ ಹಾಳಾಗೋದಿಲ್ಲ. ಸೊ ಎರಡರಲ್ಲೂ ಕೂಡ ಸಪ್ರೇಟ್ ಇರುತ್ತೆ, ಕೂಲಿಂಗು ಕೂಡ ಇಂಡಿವಿಜುವಲ್ ಇರುತ್ತೆ. ಸೊ ಅದರಿಂದ ನಿಮಗೆ 5 ಡಿಫರೆಂಟ್ ಮೋಡ್ಸ್ ಅಲ್ಲಿ ಕಂಟ್ರೋಲ್ ನ ಮಾಡ್ಕೊಳ್ಬಹುದು. ಇದರಲ್ಲಿ ನೆಕ್ಸ್ಟ್ ಅಡಿಷನಲ್ ಅಂತ ಬಂದಾಗ 301 ಲೀಟರ್ ಕೆಪಾಸಿಟಿ ಮುಂಚೆಯಲ್ಲಿ ನಿಮಗೆ ನಾರ್ಮಲ್ ರೆಗ್ಯುಲರ್ ಫ್ರಿಜ್ ಆಗಿತ್ತು. ಸೊ ಇದರಲ್ಲಿ ಪ್ಲಸ್ ವೈಫೈ ಆಪ್ಷನ್ ನ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಇದರಲ್ಲಿ ಸ್ಯಾಮ್ಸಂಗ್ ಅವ್ರದೇ ಸ್ಮಾರ್ಟ್ ಥಿಂಗ್ಸ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದನ್ನ ನೀವು ಒಂದು ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಲಾಗಿನ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಈ ಒಂದು ಮಷಿನ್ಗೆ ನೀವು ಪೇರ್ ಮಾಡ್ಕೊಂಡಿದ್ದೀರಾ ಅಂದ್ರೆ, ಸೊ ನಿಮ್ಮ ಮನೇಲಿ ವೈಫೈ ರೋಟರ್ ಅದೆಲ್ಲ ಇರಬೇಕಾಗುತ್ತೆ. ಸೇಮ್ ಡಿವೈಸ್ ಇದಕ್ಕೆ ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ಥ್ರೂ ನೀವು ಆಪರೇಟ್ ಮಾಡ್ತೀರಾ ಅಂದ್ರೆ ಸೊ ಎನಿವೇರ್ ಆಪರೇಟ್ ಮಾಡ್ಬೋದು. ಪ್ಲಸ್ ಇನ್ನೂ ಒಂದು ಏನಂದ್ರೆ ಅದರಲ್ಲಿ AI ಎನರ್ಜಿ ಮೋಡ್ ಅಂತ ಬರುತ್ತೆ. ಅಂದ್ರೆ ಈ ಒಂದು ರೆಫ್ರಿಜರೇಟರ್ ಎಷ್ಟು ಪವರ್ ಕನ್ಸಂಪ್ಷನ್ ತಗೊಳ್ತಾ ಇದೆ, ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ಇಯರ್ಲಿ ಆಗಿರ್ಬೋದು, ಸೊ ಅದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ನೀವು AI ಎನರ್ಜಿ ಮೋಡ್ ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಪವರ್ ಸೇವಿಂಗ್ಸ್ ಕೂಡ ಆಗುತ್ತೆ. ಸೊ ನಂತರ ಇದರಲ್ಲಿ ಫುಡ್ ಮ್ಯಾನೇಜ್ಮೆಂಟ್ ಅಂತಾನು ಕೂಡ ಬರುತ್ತೆ ವೈಫೈ ಅಲ್ಲಿ. ಸೊ ಅಂದ್ರೆ ಇವಾಗ ಏನು ನೀವು ಐಟಮ್ ಇಡ್ತೀರಾ, ಫುಡ್ ಐಟಮ್ ಗ್ರಾಸರೀಸ್ ಆಗಿರ್ಬೋದು, ಸೊ ಅದ್ರ ಮೇಲ್ಗಡೆ ನಿಮಗೆ ಎಕ್ಸ್ಪೈರಿ ಡೇಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಮೆನ್ಷನ್ ಮಾಡಿದ್ರೆ, ಆ ಒಂದು ಫುಡ್ ಐಟಮ್ ಒಳಗಡೆ ಇಡೋದಕ್ಕಿಂತ ಮುಂಚೆ ನೀವು ಆ್ಯಪಲ್ಲಿ ಅಪ್ಡೇಟ್ ಮಾಡಿದ್ರೆ ಅದು ನಿಮಗೆ ರಿಮೈಂಡರ್ ಮಾಡುತ್ತೆ. ಸೊ ಅದು ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆನೇ ಈ 3-4 ಡೇಸ್ ಮುಂಚೆ ಅಥವಾ 1 ವೀಕ್ ಮುಂಚೆನೇ ನಿಮಗೆ ರಿಮೈಂಡರ್ ಮಾಡ್ತಾ ಬರುತ್ತೆ. ಸೊ ಅದಾದ್ಮೇಲೆ ನೀವು ಅದನ್ನ ರಿಮೂವ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಈ ಒಂದು ಫೀಚರ್ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಸೊ ಫುಡ್ ಐಟಮ್ ಹಾಳಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಹಾಗೆ ಯೂಸ್ ಮಾಡ್ತಾ ಇರ್ತಾರೆ ಕೆಲವರು. ಸೊ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಒಂದು ಇದರಲ್ಲಿ ಇದೇ ಒಂದು ವೈಫೈ ಸ್ಮಾರ್ಟ್ ಥಿಂಗ್ಸ್ ಅಲ್ಲಿ ಹೋಮ್ ಕೇರ್ ಅಂತ ಬರುತ್ತೆ. ಅಂದ್ರೆ ಈ ಒಂದು ಮಷೀನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದಾಗ ಸೊ ನೀವು ಟೆಕ್ನಿಷಿಯನ್ಗೆ ಕಾಲ್ ಮಾಡಿ ಕರೆದು ಬಂದು ಚೆಕ್ ಮಾಡಿ ತಿಳಿಸ್ಕೊಡೋವರೆಗೂ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಿಮ್ಗೆ ಆ್ಯಪ್ ಒಳಗಡೆ ಸೊ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ಸೊಲ್ಯೂಷನ್ ಅಂತ ಅಲ್ಲೇ ನಿಮಗೆ ಡಿಟೆಕ್ಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ ಆದ್ರೂ ನಿಮಗೆ ಸಾಲ ಆಗ್ತಿಲ್ಲ ಅಂದಾಗ ಅಲ್ಲೇ ನೀವು ರಿಜಿಸ್ಟರ್ ಕೂಡ ಮಾಡ್ಬೋದು. ಸೊ ಡೈರೆಕ್ಟ್ ಸರ್ವಿಸ್ ಸೆಂಟರ್ಗೆ ಕೂಡ ಲಾಗ್ ಆಗುತ್ತೆ. ಸೊ ಆ ರೀತಿ ಈ ಒಂದು ಹೋಮ್ ಕೇರ್ ಅಂತಾನು ಕೂಡ ಕೊಟ್ಟಿರ್ತಾರೆ. ಸೊ ಮತ್ತೆ ಸ್ಮಾರ್ಟ್ ಫಾರ್ವರ್ಡ್ ಅಂತ ಒಂದು ಫೀಚರ್ಸ್, ಅಂದ್ರೆ ಇವಾಗ ನೀವು ಪರ್ಚೇಸ್ ನ ಮಾಡಿರ್ತೀರಾ, ಸೊ ಇನ್ನೊಂದು ವರ್ಷ ಇನ್ನು 2 ವರ್ಷ ಆದ್ಮೇಲೆ ಇದರಲ್ಲಿ ಏನಾದ್ರು ಇನ್ನೊಂದು ಹೊಸ ಟೆಕ್ನಾಲಜಿ ಅಪ್ಡೇಟ್ ಆಯ್ತು ಅಂದಾಗ ಸೊ ನೀವು ಜಸ್ಟ್ ಈ ಒಂದು ವರ್ಷನ ನೀವು ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಯಾವ ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ತಿರಲ್ಲ ಅದರಲ್ಲಿ ಸಾಫ್ಟ್ವೇರ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಸೊ ಇದರಲ್ಲಿ ಇವಾಗ AI ಎನರ್ಜಿ ಮೋಡ್ ಕೊಟ್ಟಿದ್ದಾರೆ, ಪ್ಲಸ್ ಹೋಮ್ ಕೇರ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ಯೂಚರ್ ಯಾವ್ದಾದ್ರು ಫುಡ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದ್ರ ನೆಕ್ಸ್ಟ್ ಫ್ಯೂಚರ್ ಯಾವ್ದಾದ್ರು ಆಡ್ ಆಯ್ತು ಅಂದಾಗ ಸೊ ನೀವು 2 ವರ್ಷ ಆದ್ಮೇಲೆ ನಾವು ಮತ್ತೆ ಫ್ರಿಜ್ ನ ಚೇಂಜ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಸೊ ಅದರಲ್ಲಿ ನೀವು ಅಪ್ಡೇಟ್ ನ ಮಾಡಿ, ಮೊಬೈಲ್ ಅಲ್ಲಿ ಸಾಫ್ಟ್ವೇರ್ ಯಾವ ರೀತಿ ನಾವು ವರ್ಷನ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ, ಸೊ ಅದೇ ರೀತಿ ನೀವು ಇನ್ನ 4-5 ವರ್ಷ ಬಿಟ್ಟು ಕೂಡ ಸೊ ನೀವು ಹೊಸ ಫ್ರಿಜ್ ತರಾನೇ ಯೂಸ್ ಮಾಡಬಹುದು. ಅದು ಸ್ಮಾರ್ಟ್ ಫಾರ್ವರ್ಡ್ ಅಂತ ಈ ಒಂದು ಫ್ರಿಜ್ ಅಲ್ಲಿ ಕರಿತೀವಿ. ಸೊ ನೆಕ್ಸ್ಟ್ ಇದರಲ್ಲಿ 5-in-1 ಕನ್ವರ್ಟಬಲ್ ಅಂತ
ಕರಿತೀವಿ. ಸೊ 5-in-1 ಕನ್ವರ್ಟಬಲ್ ಅಂದಾಗ ಕನ್ವೆನಿಯನ್ಸ್ ಅಂತ ನಿಮಗೆ ಕನ್ವೆನಿಯೆಂಟ್ ಆಗಿ ಯೂಸ್ ಮಾಡೋದು ಅಂತ. ಸೊ ಅಂದ್ರೆ ಇವಾಗ ರೆಗ್ಯುಲರ್ ಆಗಿ ಅಂತ ಬಂದಾಗ ಫ್ರೀಸರ್ ಆಗಿರುತ್ತೆ, ಮೇಲ್ಗಡೆದು ಕೆಳಗಡೆದು ಫ್ರಿಡ್ಜ್ ಆಗಿರುತ್ತೆ. ನಾವೇನ್ ಐಟಮ್ ನಾವು ಫುಡ್ ಐಟಮ್ ಸ್ಟೋರೇಜ್ ಮಾಡ್ತೀವಿ ಅಂದ್ರೆ ಮೇಲ್ಗಡೆ ಅಂತ ಬಂದಾಗ ನಾನ್ ವೆಜ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಐಸ್ ಕ್ರೀಮ್ ಇದೆಲ್ಲ ನಾವು ಮೇಲ್ಗಡೆ ಸ್ಟೋರೇಜ್ ಮಾಡ್ತೀವಿ. ಕೆಳಗಡೆ ಫುಡ್ ಐಟಮ್ ವೆಜಿಟೇಬಲ್ ಫ್ರೂಟ್ಸ್ ಅಥವಾ ಫುಡ್ ಐಟಮ್ ಬೇರೆ ಏನಿರುತ್ತೆ ನಾವು ಹೂವು ಹಣ್ಣು ತರಕಾರಿ ಎಲ್ಲನ ಕೆಳಗಡೆ ಸ್ಟೋರೇಜ್ ಮಾಡ್ತೀವಿ. ಸೊ ಇದರಲ್ಲಿ ಮೋಡ್ಸ್ ಅಂತ ಬಂದಾಗ ಸೊ ಫಸ್ಟ್ ಒನ್ ಮೋಡ್ ಏನಿದೆ ನಾರ್ಮಲ್ ಮೋಡೇ ಇರುತ್ತೆ, ಫ್ರೀಜರ್ ಆಗಿರುತ್ತೆ, ಫ್ರಿಡ್ಜ್ ಆಗಿರುತ್ತೆ. ಸೆಕೆಂಡ್ ಮೋಡ್ ಅಂತ ಬಂದಾಗ ಸೊ ನಿಮಗೆ ಮೇಲ್ಗಡೆದು ಫ್ರೀಜರ್ ಬೇಡ ಅಂದಾಗ ನೀವು ಎಕ್ಸ್ಟ್ರಾ ಫ್ರಿಡ್ಜ್ ಮಾಡ್ಕೋಬಹುದು. ಅಂದ್ರೆ ಇದು ಕಂಪ್ಲೀಟ್ಲಿ 100% ಫ್ರಿಡ್ಜ್ ಆಗಿ ವರ್ಕ್ ಆಗುತ್ತೆ. ಸೊ ಇದ್ರ ಬೆನಿಫಿಟ್ ನಿಮಗೆ ಸ್ಟೋರೇಜ್ ಜಾಸ್ತಿ ಸಿಗುತ್ತೆ, ನಂತರ ನಿಮಗೆ ಪವರ್ ಕನ್ಸಂಪ್ಷನ್ ಕೂಡ ಸೇವ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದಾಗ ಫ್ರೀಜರ್ ವರ್ಕ್ ಆಗೋದು ಮೈನಸ್ ಅಲ್ಲಿ, ಸೊ ಫ್ರಿಡ್ಜ್ ವರ್ಕ್ ಆಗೋದು ಪ್ಲಸ್ ಡಿಗ್ರಿಯಲ್ಲಿ. ಸೊ ನೀವು ಕನ್ವರ್ಟ್ ಮಾಡ್ಕೊಂಡಾಗ ಪ್ಲಸ್ ಡಿಗ್ರಿಯಲ್ಲಿ ವರ್ಕ್ ಆದಾಗ ನಿಮಗೆ ಸೊ 100% ಫ್ರಿಡ್ಜ್ ಆಗಿ ಕೂಡ ಯೂಸ್ ಆಗುತ್ತೆ, ಇನ್ನೊಂದು ಪವರ್ ಕನ್ಸಂಪ್ಷನ್ ಕೂಡ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಫ್ರೀಜರ್ ಬೇಡ ನಾವು ಯೂಸ್ ಮಾಡೋದೇ ಇಲ್ಲ ಅಂದಾಗ ಸೊ ಇದನ್ನ ನೀವು ಆಫ್ ಮಾಡಿಕೊಂಡು ಸೊ ಕೆಳಗಡೆ ಫ್ರಿಡ್ಜ್ ಮಾತ್ರ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅಥವಾ ಮೇಲ್ಗಡೆ ಏನು ಫ್ರೀಜರ್ ಇದೆ, ಫ್ರೀಜರ್ ಮಾತ್ರ ನಮ್ಗೆ ಯೂಸ್ ಮಾಡ್ಕೊಳ್ತಾ ಇದೀವಿ ಈ ಸಮ್ಮರ್ ಟೈಮಲ್ಲಿ ನಮ್ಗೆ ಸ್ವಲ್ಪ ಏನೋ ಐಸ್ ಕ್ರೀಮ್ಸ್ ಎಲ್ಲ ಬೇಕು ಅದು ಮಾತ್ರ ಯೂಸ್ ಮಾಡ್ತೀವಿ, ಫ್ರಿಡ್ಜ್ ಸೆಕ್ಷನ್ ನಮ್ಗೆ ಬೇಡ ಅಂದ್ರೆ ಕೂಡ ಸೊ ಇದನ್ನ ಮಾತ್ರ ಮೇಲ್ಗಡೆ ಯೂಸ್ ಮಾಡಿ ಕೆಳಗಡೆ ನೀವು ಕಂಪ್ಲೀಟ್ಲಿ ಆಫ್ ಮಾಡ್ಕೊಳ್ಬೋದು. ಸೊ ಮತ್ತೆ ಇನ್ನೂ ಒಂದು ವೆಕೇಶನ್ ಅಂದ್ರೆ ನೀವು ಎಲ್ಲರೂ ಆಚೆ ಹೋಗ್ತಾ ಇದ್ದೀರಾ, ಫುಡ್ ಐಟಮ್ ಸ್ವಲ್ಪ ಇದೆ, ಅದು ಹಾಳಾಗಬಾರ್ದು, ಜಸ್ಟ್ ಸ್ಟೋರೇಜ್ನ ಮಾಡಬೇಕು, ಜಾಸ್ತಿ ಐಟಮ್ ಇಲ್ಲ ಅಂತ ಇದ್ದಾಗ ಸೊ ಮೇಲ್ಗಡೆ ಸೆಕ್ಷನ್ ಇದೆಯಲ್ಲ ಅದರಲ್ಲಿ ನೀವು ಸ್ಟೋರೇಜ್ನ ಮಾಡಿ ಕೆಳಗಡೆ ಅದನ್ನ ಆಫ್ ಮಾಡ್ಕೊಳ್ಬೋದು. ಅಂದರೆ ಇದನ್ನ ಮಿನಿ ಫ್ರಿಡ್ಜ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದು 5 ಡಿಫ್ರೆಂಟ್ ಮೋಡ್ಸಲ್ಲಿ ನೀವು ಆಪ್ರೇಟ್ನ ಕೂಡ ಮಾಡ್ಬೋದು. ಸೊ ಇನ್ಸೈಡ್ ನೀವು ನೋಡ್ತೀರಾ ಅಂದರೆ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ಇದು ಫ್ರೆಶ್ ರೂಮ್ ಅಂತ ಬರುತ್ತೆ. ಸೊ ಇದರಲ್ಲಿ ಹಾಲು ಮೊಸರು ಚೀಸ್ ಐಟಮ್ಸ್ ಎಲ್ಲ ಸ್ಟೋರೇಜ್ನ ಮಾಡ್ಬೋದು. ಪ್ಲಸ್ ಕೆಲವೊಂದು ನಾನ್ ವೆಜ್ ಎಲ್ಲ ಬಂದ್ಬಿಟ್ಟು ಸೊ ನೀವು ಡೈರೆಕ್ಟಾಗಿ ಫ್ರೀಜರ್ ಇಂದ ತೆಗೆದಾಗ ನಾವು ಕುಕಿಂಗ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದನ್ನ ತೆಗೆದ್ಬಿಟ್ಟು ಮತ್ತೆ ನೀವು ಇಲ್ಲಿ ಇಟ್ಬಿಟ್ಟು ಸೊ ಡೈರೆಕ್ಟಾಗಿ ನೀವು ಕುಕಿಂಗ್ನ ಮಾಡ್ಬೋದು. ಅದಕ್ಕಂತ ಕೂಡ ಫ್ರೆಶ್ ರೂಮ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾರ್ಮಲ್ ಫುಡ್ ಐಟಮು ವೆಜಿಟೇಬಲ್ ಫ್ರೂಟ್ಸ್ ಬಾಕ್ಸ್ ಕೆಳಗಡೆ ಇರುತ್ತೆ, ಸೆಲ್ಫ್ ಆಗಿರುತ್ತೆ. ಸೊ ನಿಮಗೆ ಹೈಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಏರ್ ಫ್ಲೋನು ಕೂಡ ಚೆನ್ನಾಗಿರುತ್ತೆ. ಸೈಡಲ್ಲಿ ಸ್ಟೋರೇಜ್ ನೋಡ್ತಿರೋದು ಕೂಡ ಸೊ ಎಕ್ಟ್ರೇ ಎಲ್ಲ ಕೊಟ್ಟಿರ್ತಾರೆ. ಪ್ಲಸ್ ಬಾಟಲ್ಸ್ ಎಲ್ಲ ಇಡ್ತೀರ ಅಂದರೆ ಸೊ ಟಾಲ್ ಬಾಟಲ್ಸ್ ಅಂದರೆ ನೀವು ದೊಡ್ಡ ದೊಡ್ಡ ಬಾಟಲ್ಗಳು ಕೂಡ ಇಡ್ಬೋದು. ಇಲ್ಲಿ ಕಾಸ್ಮೆಟಿಕ್ಸ್ ಮೆಡಿಸಿನ್ ಇಡ್ತೀರಂದ್ರೂ ಕೂಡ ಸ್ಟೋರೇಜ್ ಸಿಗುತ್ತೆ ನಿಮಗೆ. ಫ್ರೀಜರಲ್ಲೂ ಕೂಡ ಸಿಕ್ಕಿದಾಗೆ ನಿಮ್ಗೆ 2 ಶೆಲ್ಫ್ ಕೂಡ ಕೊಟ್ಟಿರ್ತಾರೆ. ಸೊ ಆಪ್ರೇಟಿಂಗ್ದು ಎಲ್ಲ ನೋಡ್ತೀರಂದ್ರೆ ಇಲ್ಲೇ ನಿಮಗೆ ಸೈಡಲ್ಲಿ ಬರುತ್ತೆ. ಸೊ ಇವಾಗ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ಗಳಲ್ಲಿ ಯಾವ ರೀತಿ ಆಪ್ರೇಟಿಂಗ್ನ ಕೊಟ್ಟಿರ್ತಾರೆ ಸೊ ಅದೇ ರೀತಿ ಇದರಲ್ಲೂ ಕೂಡ ಕೊಡ್ತಾರೆ ಅಪ್ಡೇಷನ್ ಅಂತ ಬಂದಾಗ. ಸೊ ಇವಾಗ ಮುಂಚೆ ಎಲ್ಲ ಏನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ರು, ಇಲ್ಲ ಕೆಲವೊಂದು ಫ್ರಿಜ್ಗಳಲ್ಲಿ ನೋಡ್ಬೋದು ಬ್ಯಾಕ್ ಸೈಡ್ ಇರುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥ ಫುಡ್ ಐಟಮ್ ನಾವು ರಿಮೂವ್ ಮಾಡಿ ಆಪ್ರೇಟ್ ಮಾಡಬೇಕು ಅಂತ ಅದೆಲ್ಲ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ಸೈಡಲ್ಲೇ ಇಲ್ಲೆಲ್ಲ ನಾವು ಫುಡ್ ಐಟಮ್ ಎಲ್ಲ ಏನು ಅಷ್ಟು ಇಡೋದಿಲ್ಲ, ಅದಕ್ಕೆ ಇದು ಆಗ ನೀವು ಡೈರೆಕ್ಟಾಗಿ ಆಪ್ರೇಟಿಂಗ್ ಇರುತ್ತೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ನಿಮಗೆ ಟೆಂಪ್ರೇಚರ್ ಶೋ ಆಗುತ್ತೆ, ಇದು ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲು. ಸೊ ಇದು ಫ್ರೀಜರ್ ಟೆಂಪ್ರೇಚರ್ ಕಂಟ್ರೋಲು. ಸೊ ಇಲ್ಲಿ ನೀವು 3 ಸೆಕೆಂಡ್ ಪ್ರೆಸ್ ಮಾಡಿದಾಗ ಸೊ ನೀವು ಕನ್ವರ್ಟಬಲ್ ಮೋಡ್ಸ್ ಬರುತ್ತೆ, ಫ್ರೀಜರ್ ಇದು ಫ್ರಿಜ್ ಆಗಿರ್ಬೋದು, ಆಫ್ ಆಗಿರ್ಬೋದು ಎಲ್ಲನೂ ಕೂಡ ಸೊ ಇಲ್ಲಿ ನೀವು ಮಾಡ್ಕೊಳ್ಬೋದು. ಇಲ್ಲಿ ಲೈಟ್ಸ್ ಆನ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ಇಲ್ಲಿ ಪವರ್ ಕೂಲ್ ಅಂತ ಬರುತ್ತೆ, ಅದನ್ನ ನೀವು 3 ಸೆಕೆಂಡ್ ಪ್ರೆಸ್ ಮಾಡಿದಾಗ ಹೊರಗಡೆ ಕೂಲ್ ಡ್ರಿಂಕ್ಸ್ ಬಾಟಲ್ ಎಲ್ಲ ತಂದಿಟ್ಟಾಗ ನಿಮಗೆ ಬೇಗ ಇನ್ಸ್ಟೆಂಟ್ ಕೂಲಿಂಗ್ ಬೇಕು ಅಂದಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಪವರ್ ಫ್ರೀಜರ್ ಅಂತ ಬರುತ್ತೆ, ಸೊ ಅಂದರೆ ನಿಮಗೆ ಫಾಸ್ಟಾಗಿ ಐಸ್ ಮೇಕಿಂಗ್ ಬೇಕು ಅಂದಾಗ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕಾಂಪ್ರೆಸರ್ ಹೇಳೋದಾದ್ರೆ ಸೊ ಡಿಜಿಟಲ್ ಇನ್ವರ್ಟರ್ ಕಾಂಪ್ರೆಸರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ 20 ವರ್ಷ ವಾರಂಟಿನೂ ಕೂಡ ಕೊಟ್ಟಿದ್ದಾರೆ. ಸೊ ಇನ್ವರ್ಟರ್ ಕಾಂಪ್ರೆಸರ್ ಆಗಿರೋದ್ರಿಂದ ನಿಮಗೆ ನಾಯ್ಸ್ ಆಗಿರ್ಬೋದು, ವೈಬ್ರೇಷನ್ ಡೆಸಿಬಲ್ಸ್ ಆಗಿರ್ಬೋದು ಎಲ್ಲ ಇರೋದಿಲ್ಲ. ಸೊ ಇದ್ರ ಮೇನ್ ಬೆನಿಫಿಟ್ ಏನಂದರೆ ಮುಂಚೆ ಎಲ್ಲ ಏನಾಗ್ತೈತೆ ಅಂದರೆ ನಾನ್ ಇನ್ವರ್ಟರ್ ಫ್ರಿಜ್ಗಳೇ ಆಗಿರ್ಬೋದು ಒಂದು ಸುಟೇಬಲ್ ಟೆಂಪ್ರೇಚರ್ ರೀಚ್ ಆಗಿ ನಿಮಗೆ ಆಫ್ ಆಗೋದು ಮತ್ತು ಆನ್ ಆಗೋದು ಈ ರೀತಿ ಎಲ್ಲ ಆಗ್ತಾಯಿತ್ತು. ಆಗ ಏನಾಗ್ತೈತೆ ಅಂದರೆ ಪವರ್ ಕನ್ಸಂಪ್ಷನ್ ಕೂಡ ಜಾಸ್ತಿ ತೊಗೊಳ್ತಾ ಇತ್ತು ಮತ್ತು ಸೌಂಡ್ ಎಲ್ಲ ಬರ್ತಾ ಇತ್ತು. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ಎಲ್ಲ ಇದು ಏನಂದರೆ 7 ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ ಸೆನ್ಸರ್ ಬೇಸ್ಡ್ ವರ್ಕ್ ಆಗಿರೋದ್ರಿಂದ ಸೊ ಇದ್ದ ವರ್ಕ್ ಆಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ವರ್ಕ್ ಆಗುತ್ತೆ. ಅಂದರೆ ಇದರಲ್ಲಿ 5 ಸೆನ್ಸರ್ನ ಯೂಸ್ ಮಾಡ್ತಾರೆ. ಈ ಒಂದು ಮಾಡೆಲ್ನ ವಾರಂಟಿ ನೋಡ್ತೀರಾ ಅಂದರೆ ಕಂಪ್ಲೀಟ್ ಮಷಿನ್ಗೆ 1 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಕಾಂಪ್ರೆಸರ್ಗೆ ಬಂದ್ಬಿಟ್ಟು 20 ವರ್ಷ ಕಾಂಪ್ರೆಸರ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ರೆಫ್ರಿಜರೇಟರ್ ಹೊಸ ರೆಫ್ರಿಜರೇಟರ್ ಇದ್ರ ಮಾಡೆಲ್ ನೇಮ್ ಹೇಳೋದಾದ್ರೆ ಇವಾಗ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಈ ಒಂದು ಮಾಡೆಲ್ಗೆ ಹೋಗ್ತೀರಾ ಅಂದರೆ ಸೊ ಇದ್ರದ್ದು ಬಂದ್ಬಿಟ್ಟು RT34DG 58 S8 ಅಂತ ಬರುತ್ತೆ, 2025 ಮಾಡೆಲ್. ಸೊ ಇದರಲ್ಲಿ ನೀವು ಬ್ಲ್ಯಾಕ್ ಫಿನಿಶಿಂಗ್ ಅಲ್ಲಿ ಹೋಗ್ತೀರ ಅಂದ್ರೆ ಬ್ಲ್ಯಾಕ್ ಕಲರ್ ಅಲ್ಲಿ ಹೋಗ್ತೀರ ಅಂದ್ರೆ RT34DG 58BBX ಅಂತ ಬರುತ್ತೆ. ಸೊ ಈ ಒಂದು ಮಾಡೆಲ್ನ ಪ್ರೈಸ್ ನೋಡ್ತೀರ ಅಂದ್ರೆ ಆಲ್ಮೋಸ್ಟ್ ಇದು ಪ್ರೈಸ್ ಅಂತ ಬಂದಾಗ ಅದು ಡಿಪೆಂಡ್ ಆಗೋದು ಸೊ ನಿಮ್ಮ ಒಂದು ಕ್ಯಾಶ್ ಪೇಮೆಂಟಲ್ಲಿ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಪೇಮೆಂಟಲ್ಲಿ ಆಗಿರ್ಬೋದು, ಸೊ ಅಥವಾ ಬಜಾಜ್ ಫೈನಾನ್ಸ್, IDFC ಫೈನಾನ್ಸ್, ಕನ್ಸ್ಯೂಮರ್ ಲೋನ್ ಅಂತ ಏನು ಕರಿತೀವಿ ಅದರಲ್ಲಿ ಮೇಲೆ ನಿಮಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಸೊ ಇದ್ರದ್ದು ಅವರೇಜ್ ನೀವು ಪ್ರೈಸ್ ಅಂತ ನೋಡ್ತೀರಾ ಅಂದಾಗ ಸೊ ಆಲ್ಮೋಸ್ಟ್ ಇದೊಂದು 37,000ದಿಂದ ಒಂದು 41-42,000 ಬಜೆಟಲ್ಲಿ ಈ ಒಂದು ಮಾಡೆಲ್ಗಳು ಸಿಗ್ತಾ ಇರುತ್ತೆ ನೀವು ಯಾವುದೇ ಒಂದು ಶೋರೂಮ್ಗೆ ನಿಯರ್ ಬೈ ಶೋರೂಮ್ಗೆ ವಿಸಿಟ್ ಮಾಡಿದಾಗ.
ಸೊ ಈ ಒಂದು ಮಾಡೆಲಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಆ ಕಮೆಂಟ್ಗೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.